ನಮಸ್ಕಾರ. ಕರ್ನಾಟಕ ಡಾಟ್ ಇನ್ಗೆ ಸ್ವಾಗತ. ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ. IPL ಮುಗೀತು, IPL ಹಬ್ಬ ಮುಗೀತು. ಈಗ ಏನಿದ್ರು ಅಂತಾರಾಷ್ಟ್ರೀಯ ಕ್ರಿಕೆಟ್ನ ಹವಾ ಶುರುವಾಗ್ತಾ ಇದೆ. ಒಂದು ಲಾಂಗ್ ಗ್ಯಾಪ್ನ ನಂತರ ಇದೀಗ ಟೀಮ್ ಇಂಡಿಯಾ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕಡೆ ಮುಖ ಮಾಡಿದೆ. ನಾಳೆಯಿಂದ ಭಾರತ ಮತ್ತು ಆಫ್ಘಾನಿಸ್ತಾನ ನಡುವೆ ಟೆಸ್ಟ್ ಮ್ಯಾಚ್ ನಡೀತಾ ಇದೆ. ಈಗಾಗಲೇ ಟೀಮ್ ಕೂಡ ಸಖತ್ ಪ್ರಾಕ್ಟೀಸ್ನಲ್ಲಿ ತೊಡಗಿಕೊಂಡಿದ್ದಾರೆ. ಹೀಗಿರಬೇಕಾದ್ರೆ ಈಗ ಚರ್ಚೆ ಆಗ್ತಿರುವಂತಹ ವಿಷಯ T20 ಕ್ರಿಕೆಟ್ ಬಗ್ಗೆ. T20 ಕ್ರಿಕೆಟ್ ಬಗ್ಗೆ ಒಂದಿಷ್ಟು ಚರ್ಚೆ ಆಗ್ತಿದೆ. ಅದು IPL ವಿಚಾರವಾಗಿ ಅಲ್ಲ, ಅಂತಾರಾಷ್ಟ್ರೀಯ T20 ಕ್ರಿಕೆಟ್ ಬಗ್ಗೆ, ಅದು ಟೀಮ್ ಇಂಡಿಯಾ ವಿಚಾರವಾಗಿ ಒಂದಿಷ್ಟು ಚರ್ಚೆ ನಡೀತಾ ಇದೆ. 26, 28 ಏನು ಇದೇ ತಿಂಗಳು 26ನೇ ತಾರೀಕು ಮತ್ತು 28ನೇ ತಾರೀಕು ಐರ್ಲೆಂಡ್ ವಿರುದ್ಧ T20 ಸರಣಿಯನ್ನ ಟೀಮ್ ಇಂಡಿಯಾ ಆಡ್ತಾ ಇದೆ. ಹೀಗಿರ್ಬೇಕಾದ್ರೆ ಟೀಮ್ ಇಂಡಿಯಾ ಇನ್ನೂ ಅನೌನ್ಸ್ ಆಗಿಲ್ಲ ಈ T20 ಸರಣಿಗೆ. ನಾಳೆ ಅಥವಾ ನಾಡಿದ್ದು ಇನ್ನೊಂದು 2-3 ದಿನಗಳಲ್ಲಿ T20 ಸರಣಿಗೆ ಟೀಮ್ ಇಂಡಿಯಾ ಪ್ರಕಟ ಆಗುತ್ತೆ. ಹೀಗಿರಬೇಕಾದ್ರೆ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಯಾರು, T20 ಕ್ರಿಕೆಟ್ನ ಕ್ಯಾಪ್ಟನ್ ಯಾರು ಅನ್ನೋ ಒಂದು ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಸದ್ಯದ ಮಾಹಿತಿ ಪ್ರಕಾರ, ಈಗ ಓಡಾಡ್ತಿರುವಂತಹ ವಿಷಯದ ಪ್ರಕಾರ, ಸೂರ್ಯಕುಮಾರ್ ಯಾದವ್ ಅವರನ್ನ T20 ಕ್ರಿಕೆಟ್ ಕ್ಯಾಪ್ಟನ್ಸಿಯಿಂದ ಕೆಳಗೆ ಇಳಿಸ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ಓಡಾಡ್ತಾ ಇದೆ. ಇದನ್ನೆಲ್ಲ ನೀವು ನೋಡಿರ್ತೀರಾ. T20 ಕ್ರಿಕೆಟ್ನಿಂದ ಸೂರ್ಯಕುಮಾರ್ ಯಾದವ್ ಅವ್ರನ್ನ ಕೆಳಗೆ ಇಳಿಸಲಾಗ್ತಾ ಇದೆ ಅನ್ನೋ ಒಂದು ವಿಚಾರ ಓಡಾಡ್ತಾ ಇದೆ. ಹಾಗಾಗಿ ನೆಕ್ಸ್ಟ್ T20 ಕ್ರಿಕೆಟ್ ತಂಡದ ಕ್ಯಾಪ್ಟನ್ ಯಾರು ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆ ನಡೀತಾ ಇದೆ. ಸದ್ಯಕ್ಕೆ ಒಂದು 3-4 ಜನರ ಹೆಸರು ಕೇಳಿ ಬರ್ತಾ ಇದೆ. ಅದರಲ್ಲಿ ಸಂಜು ಸ್ಯಾಮ್ಸಂಗ್ ಇರ್ಬೋದು, ಜಸ್ಪ್ರೀತ್ ಬುಮ್ರಾ ಅವರು ಇರ್ಬೋದು, ಶ್ರೇಯಸ್ ಅಯ್ಯರ್ ಇರ್ಬೋದು. ಅದ್ರ ಜೊತೆಯಲ್ಲಿ ಸೇರ್ಕೊಂಡಿರುವಂತಹದ್ದು ಬ್ಯಾಕ್ ಟು ಬ್ಯಾಕ್ IPL ಚಾಂಪಿಯನ್ ಟ್ರೋಫಿ ಗೆದ್ದಿರುವಂತಹ ರಜತ್ ಪಾಟಿದಾರ್ ಅವರ ಹೆಸರು. ಸದ್ಯ ಈ 4 ಜನರ ಹೆಸರುಗಳು ಕೇಳಿ ಬರ್ತಾ ಇದೆ. ಅದ್ರ ಜೊತೆಲಿ ಇಶಾನ್ ಕಿಶನ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಒಂದ್ ರೀತಿ ಕುತೂಹಲ ಇದೆ, ಯಾರು T20 ಕ್ರಿಕೆಟ್ ಟೀಮ್ ಇಂಡಿಯಾವನ್ನ ಮುನ್ನಡೆಸಬಹುದು ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಜಸ್ಪ್ರೀತ್ ಬುಮ್ರಾ ಅವ್ರಿಗೆ ಏನಾದ್ರು ಕೊಡ್ತಾರ ಅಂತ ನೋಡಿದ್ರೆ, ಜಸ್ಪ್ರೀತ್ ಬುಮ್ರಾ ಅವರನ್ನ ಫುಲ್ ಟೈಮ್ ಕ್ಯಾಪ್ಟನ್ಸಿ ಆಗಿ ಮಾಡೋದು ಡೌಟ್ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಬುಮ್ರಾ ಅವರನ್ನ ನೆಕ್ಸ್ಟ್ ಏನು ODI ವರ್ಲ್ಡ್ ಕಪ್ ಬರ್ತಾ ಇದೆ, ಆ ಒಂದು ODI ವರ್ಲ್ಡ್ ಕಪ್ನ ದೃಷ್ಟಿಯಿಂದ ಇಟ್ಕೊಂಡು ಅಲ್ಲಿಗೆ ಅವರನ್ನ ಸಖತ್ತು ಫೋಕಸ್ ಮಾಡೋ ನಿಟ್ಟಿನಲ್ಲಿ ಅವರಿಗೆ T20 ಕ್ರಿಕೆಟ್ನ ಜವಾಬ್ದಾರಿ ವಹಿಸುವಂತಹ ಸಾಧ್ಯತೆಗಳು ತುಂಬಾನೇ ಕಡಿಮೆ ಇದೆ ಅಂತಾನೆ ಹೇಳ್ಬೋದು. ಇನ್ನು ಸಂಜು ಸ್ಯಾಮ್ಸಂಗ್ ಅಥವಾ ಶ್ರೇಯಸ್ ಅಯ್ಯರ್ ಕಡೆ ಏನಾರೇ ಮುಖ ಮಾಡ್ತಾರಾ ಅನ್ನೋ ಪ್ರಶ್ನೆ ಕೂಡ ಇದೆ. ಯಾರನ್ನ ಸೆಲೆಕ್ಟ್ ಮಾಡಬಹುದು ಕ್ಯಾಪ್ಟನ್ ಆಗಿ ಅನ್ನೋ ಪ್ರಶ್ನೆ ಮೂಡ್ತಾ ಇರ್ಬೇಕಾದ್ರೆ ರಜತ್ ಪಾಟಿದಾರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ರಜತ್ ಪಾಟಿದಾರ್ ಅವರು ಇನ್ನು T20 ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿಲ್ಲ. ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಡೊಮೆಸ್ಟಿಕ್ ಕ್ರಿಕೆಟ್ ಅಲ್ಲಿ ಇರ್ಬೋದು, IPL ಇರ್ಬೋದು ಅದ್ಭುತವಾದಂತಹ ಪ್ರದರ್ಶನ ನೀಡಿದ್ದಾರೆ. ಹಾಗಾಗಿ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗಬಹುದು ಅನ್ನೋ ಒಂದು ವಿಚಾರ ಓಡಾಡ್ತಾ ಇದೆ. ಅದ್ರ ಜೊತೆಯಲ್ಲಿ ಬ್ಯಾಕ್ ಟು ಬ್ಯಾಕ್ 2 ಟ್ರೋಫಿಗಳನ್ನ ಗೆದ್ದಿರೋದ್ರಿಂದಾಗಿ ರಜತ್ ಪಾಟಿದಾರ್ ಅವರಿಗೆ ಕ್ಯಾಪ್ಟನ್ಸಿ ಪಟ್ಟ ಕೊಟ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ವಿಚಾರ ಕೂಡ ಚರ್ಚೆ ಆಗ್ತಿದೆ. ಹೀಗಿರ್ಬೇಕಾದ್ರೆ ರಜತ್ ಪಾಟಿದಾರ್ ಅವರಿಗೆ ಕ್ಯಾಪ್ಟನ್ಸಿ ಸಿಗುತ್ತಾ ಅನ್ನೋದನ್ನ ನೋಡ್ತಾ ಹೋದ್ರೆ, ಸದ್ಯಕ್ಕೆ T20 ಕ್ರಿಕೆಟ್ನಲ್ಲಿ ಇನ್ನೂ ರಜತ್ ಪಾಟಿದಾರ್ ಟೀಮ್ ಇಂಡಿಯಾಗೆ ಡೆಬ್ಯೂ ಮಾಡಿಲ್ಲ. ಹಾಗಾಗಿ ಡೆಬ್ಯೂ ಮಾಡ್ದೇನೆ ಫಸ್ಟ್ ಮ್ಯಾಚ್ ಇಂದಾನೆ ಕ್ಯಾಪ್ಟನ್ಸಿ ಕೊಡೋದು ತುಂಬಾನೇ ಕಷ್ಟ. ಹಾಗಾಗಿ ಎಲ್ಲೋ ಒಂದ್ ಕಡೆ ಅವರಿಗೆ T20 ಟೀಮಲ್ಲಿ ಸ್ಥಾನ ಸಿಕ್ಕರೆ ಸಾಕು ಅನ್ನೋದು ನನ್ನ ಒಂದು ಆಶಯ. ಸದ್ಯದ ಮಟ್ಟಿಗೆ ಅವರು T20 ಕ್ರಿಕೆಟ್ನಲ್ಲಿ ಟೀಮ್ ಇಂಡಿಯಾವನ್ನು ಮುನ್ನಡೆಸುವಂತಹ ಅವಕಾಶ ಆದಷ್ಟು ಬೇಗ ಬರಲಿ. ಆದರೆ ಈಗ ಸದ್ಯಕ್ಕೆ ಟೀಮ್ ಇಂಡಿಯಾದಲ್ಲಿ ಅವರಿಗೆ ಅವಕಾಶ ಸಿಗಲಿ ಅನ್ನೋದು ನನ್ನ ಆಶಯ. ಹಾಗಾದ್ರೆ ಕ್ಯಾಪ್ಟನ್ಸಿ ಯಾರಾಗಬಹುದು ಅಂತ ನೋಡ್ತಾ ಹೋದ್ರೆ, ಸಂಜು ಸ್ಯಾಮ್ಸಂಗ್ ಅವರಿಗೆ IPL ನಲ್ಲಿ RR ತಂಡವನ್ನು ಮುನ್ನಡೆಸಿದಂತಹ ಅನುಭವ ಇದೆ. ಅವ್ರನ್ನೇನಾದ್ರು ಮಾಡ್ತಾರಾ, ಕೋಚ್ ಆಗಿರ್ಬೋದು, ಸೆಲೆಕ್ಷನ್ ಕಮಿಟಿ ಆಗಿರ್ಬೋದು, ಅವ್ರನ್ನೇನಾರು ಆಯ್ಕೆ ಮಾಡ್ತಾರಾ, ಇಲ್ಲ ಶ್ರೇಯಸ್ ಅಯ್ಯರ್ ಕರೆ ಮುಖ ಮಾಡ್ತಾರಾ ಅಂತೇಳಿ ಚರ್ಚೆ ಆಗ್ತಿದೆ. ಸದ್ಯಕ್ಕೆ ಶ್ರೇಯಸ್ ಅಯ್ಯರ್ ಅವರು ಮುಂಚೂಣಿಯಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ ಮಿಡಲ್ ಆರ್ಡರ್ನಲ್ಲಿ ಒಂದು ಅದ್ಭುತ ಬ್ಯಾಟ್ಸ್ಮನ್ ಆಗಿ ಕಂಡುಕೊಂತಾರೆ. ಅದ್ರ ಜೊತೆಯಲ್ಲಿ ಸದ್ಯ KKR ತಂಡವನ್ನ ಚಾಂಪಿಯನ್ ಮಾಡಿದಂತಹ ಕ್ಯಾಪ್ಟನ್, ಜೊತೆಯಲ್ಲಿ ಕಳೆದ ಸೀಸನ್ ನಲ್ಲಿ ಪಂಜಾಬ್ ನ ಫೈನಲ್ಗೆ ಕರ್ಕೊಂಡ್ಬಂದಂತಹ ಕ್ಯಾಪ್ಟನ್. ಹಾಗಾಗಿ ಎಲ್ಲೋ ಒಂದು ಕಡೆ ಶ್ರೇಯಸ್ ಅಯ್ಯರ್ ಅವ್ರ ಕಡೆ ಒಂದಿಷ್ಟು ಒಲವು ಜಾಸ್ತಿ ಇರ್ಬೋದು ಅಂತ ಅನ್ಸುತ್ತೆ. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಕ್ಯಾಪ್ಟನ್ಸಿ ವಿಚಾರದಲ್ಲಿ ಈ 4 ಜನದ ಹೆಸರು ಓಡಾಡ್ತಾ ಇದೆ. ಹಾಗಾದ್ರೆ ನಿಮ್ಮ ಪ್ರಕಾರ ಯಾರು ಟೀಮ್ ಇಂಡಿಯಾದ T20 ತಂಡದ ಕ್ಯಾಪ್ಟನ್ ಆಗ್ಬಹುದು? ಜಸ್ಪ್ರೀತ್ ಬುಮ್ರಾನ, ಸಂಜು ಸ್ಯಾಮ್ಸಂಗ ಅಥವಾ ಶ್ರೇಯಸ್ ಅಯ್ಯರ? ಇವ್ರು ಯಾರು ಬೇಡ, ರಜತ್ ಪಾಟಿದಾರ್ ಅವ್ರಿಗೆ ಒಂದು ಅವಕಾಶ ಕೊಟ್ಟು ನೋಡಿ ಡೆಬ್ಯೂ ಮೂಲಕನೇ ಅವರು ಕ್ಯಾಪ್ಟನ್ ಆಗಲಿ ಅಂತ ಹೇಳಿದ್ರೆ ನಿಮಗೆ ಅನ್ಸುತ್ತಾ? ಇನ್ನು ಅದ್ರ ಜೊತೆಯಲ್ಲಿ ಶುಭ್ಮನ್ ಗಿಲ್ ಅವ್ರನ್ನ ನಾವಿಲ್ಲಿ ಕಡೆಗಣಿಸ ಆಗಿಲ್ಲ. ಈಗಾಗಲೇ ಸದ್ಯಕ್ಕೆ ಟೀಮ್ ಇಂಡಿಯಾದ ODI ಫಾರ್ಮೆಟ್ ಮತ್ತು ಟೆಸ್ಟ್ ಫಾರ್ಮೆಟ್ಗೆ ಕ್ಯಾಪ್ಟನ್ ಆಗಿದ್ದಾರೆ. 3 ಫಾರ್ಮೆಟ್ಗೆ ಒಬ್ಬರೇ ಇರಲಿ ಅಂತ ಹೇಳ್ಬಿಟ್ಟು ಮತ್ತೆ ಏನಾದ್ರೆ ಶುಭ್ಮನ್ ಗಿಲ್ ಅವ್ರನ್ನ T20 ತಂಡಕ್ಕೆ ಸೆಲೆಕ್ಟ್ ಮಾಡಿ ಅಲ್ಲಿ ಮತ್ತೆ ಶುಭ್ಮನ್ ಗಿಲ್ ಅವರಿಗೆ ಕ್ಯಾಪ್ಟನ್ಸಿ ಪಟ್ಟ ಕಟ್ಟುವಂತಹ ತಯಾರಿಯನ್ನ BCCI ಏನಾದರೂ ಮಾಡುತ್ತಾ? ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾಗಿರುತ್ತೆ?
ಕಮೆಂಟ್ ಮಾಡಿ ತಿಳಿಸಿ.